ಅಬ್ಬಾ ಬಾಬಾ ಬಾಬಾ ಬಾ ಸಾಕಾಗೋಯ್ತು ಅತ್ಲಾಗಿ ತೋಟ ತಾವ ಹೋಗಿ ಬರೋ ಅಷ್ಟರಲ್ಲಿ ಕೈಕಾಲು ನೋವೆಲ್ಲ ಬಂದ್ಬಿಡ್ತು ನನಗಂತೂ ಅತ್ಲಾಗಿ. ಲೇ ಲೇ ಇವಳೆ ಏನ್ ಮಾಡ್ತಿದೀಯ? ಕುಡಿಯಕ್ಕೆ ಒಂದ್ರಿಟ್ಟು ನೀರು ತಗೊಂಬಾರೆ ಅತ್ಲಾಗಿ. ಸಾಕಾಗೋಯ್ತು ಅತ್ಲಾಗಿ. ಶಪ ಶಪ ಯಪ್ಪ ಯಪ್ಪ ಯಪ್ಪ. ಬಿಸಿಲು ಇವತ್ತು ಯಾಕ ಒಂದ್ರಿಟ್ಟು ಮೋಡ ಕಡಿಮೆ ಆಗ್ಬಿಟ್ಟೈತೆ. ಮಳೆನೂ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ. ಬಿಸಿಲು ಸಿಕ್ಕಾಬಿಟ್ಟೆ. ಹ್ಞೂ ತಗೊಂಬಂದೇನೆ ಇವಳೆ. ಇಲ್ಲ ಪಕ್ಕದಲ್ಲೇ ನಿಂತಿದ್ದೀನಿ ಕಣ್, ತಗೊಳ್ರಿ. ತಗೊಳ್ರಿ, ಕುಡಿ ತಗೊಳ್ರಿ. ಅಲ್ಲ ಕಣ್ರಿ, ಅಲ್ಲ ನಿಮ್ಗೇನು ಪರಿಜ್ಞಾನ ಇಲ್ವೇನ್ರಿ ನಿಮ್ಗೆ? ಅವರು ಹುಡುಗಿ ಕಡೆಯವರು ಬಂದ್ಬಿಟ್ಟು ಅಲ್ಲೇ ಎಲ್ಲದನ್ನು ಒಪ್ಪಿಗೆ ಐತೆ ಅಂತ ಹೇಳೋದವ್ರು. ಒಂದು ಫೋನ್ ಮಾಡಿದ್ರ, ಫೋನ್ ಮಾಡ್ಬಿಟ್ಟು ತಲುಪಿರ ನೀವು ಮನೆಗೆ ಆರಾಮಾಗಿ ಹೋದ್ರ? ಏನ್ ಮಾಡ್ತಿದ್ರ? ಎಂಗೇಜ್ಮೆಂಟ್ ಇಂದು ಯಾವಾಗ ಇಟ್ಕೊಳ್ಳೋಣ, ಎಂಗೇಜ್ಮೆಂಟ್ ಇಂದು ವಿಚಾರ ಮಾತಾಡ್ಬೇಕು ಅಂತ ಹೇಳ್ತಿದ್ರಲ್ಲ ಅಂತ ಒಂದೇ ಒಂದು ಮಾತು ಫೋನ್ ಮಾಡ್ಬಿಟ್ಟು ಕೇಳಿದಿರಿ ಅಂದ್ರೆ ನೀವು? ಏನು ಜ್ಞಾನ ಇಲ್ಲ, ಬರೀ ಅದು ಇದು ಕೆಲಸ ಮಾತ್ರ ಮಾಡ್ತೀರಾ. ಚೆನ್ನಾಗಿ ಹೋಗ್ರಿ ಅತ್ಲಾಗಿ, ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಅತ್ಲಾಗಿ. ಹೆಂಗ ಸದ್ಯ ದೇವ್ರ ದಯದಿಂದ ನಮ್ಮ ಮಗ ಗಜೇಂದ್ರ ಒಪ್ಪಿದ್ದು ಹುಡುಗಿಗೇನೆ, ಹೆಂಗ ಅವ್ರ ಮನೆಯವರು ಕೂಡ ಒಪ್ಕೊಂಡ್ರು, ಹೆಂಗ ಬಂದು ಮನೆಯೆಲ್ಲ ನೋಡ್ಕೊಂಡು ಹೋದ್ರು. ಎಲ್ಲಾರ್ಗು ಕೂಡ ಬಹಳ ಖುಷಿ ಐತೆ, ಒಪ್ಪಿಗೆ ಐತೆ. ಕೆಲವು ಜನಗಳಿಗೆ ಹೊಟ್ಟೆ ಕಿಚ್ಚುನು ಐತೆ ಬಿಡು, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಣ. ಆದ್ರೆ ಸದ್ಯ ನನ್ನ ಮಗಂದು ಮದುವೆ ಫಿಕ್ಸ್ ಆಗ್ತೈತಲ್ಲ ಅಂತ ಬಲು ಖುಷಿ ಐತೆ ನನಗೆ. ಆಯ್ತು ಕಣ, ಸುಮ್ಕಿರೆ. ಒಂದೇ ಉಸ್ರಿಗೆ ಹಿಂಗ್ ಮಾತಾಡ್ಬೇಡ, ನನಗೆ ತಲೆ ಕೆಟ್ಟೋಗಂಗ ಆಗ್ಬಿಡುತ್ತೆ. ಅಲ್ಲ ಕಣೆ, ನನ್ಗೆ ಹಂಗಾರೆ ಅಷ್ಟು ಜವಾಬ್ದಾರಿ ಇಲ್ಲ ಅಂದ್ಕೊಂಡಿದ್ಯಾ ನೀನು? ಜವಾಬ್ದಾರಿ ಇಲ್ಲ ಅಂದ್ಕೊಂಡಿದ್ಯಾ? ನೆನ್ನೆ ರಾತ್ರಿ ಅವ್ರು ತಲುಪಿದ ತಕ್ಷಣನೇ ಅವ್ರಿಗಿಂತ ಮುಂಚೆ ಬೀಗರು ಫೋನ್ ಮಾಡೋದಕ್ಕಿಂತ ಮುಂಚೆನೆ ನಾನೇ ಮಾಡಿ ಮಾತಾಡಿಸಿ ಆರಾಮಾಗಿ ಹೋದ್ರ ಅಂತ ಎಲ್ಲ ಕೇಳಿ ಹೋಗ ಅಷ್ಟರಲ್ಲಿ ಒಂದ್ ಸ್ವಲ್ಪ ಕತ್ಲೆ ಬೇರೆ ಆಯ್ತಂತೆ. ಅದ್ರ ಹೋಟ್ಲೆಗೂ ಹೋಗ್ಬಿಟ್ಟು ಏನೋ ಜ್ಯೂಸ್ ಎಲ್ಲ ಕುಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗ್ತಿದೀವಿ ಕಣ್ರಿ ಬೀಗ್ರೆ. ಇನ್ನೇನು ಹೋಗ್ತೀವಿ ಅಂತಾನು ಹೇಳಿರು, ಸರಿನಾ? ಎಂಗೇಜ್ಮೆಂಟ್ ಇಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಹೇಳ್ತೀವಿ. ಒಂದ್ ಸ್ವಲ್ಪ ನಾವು ಯಾವ ಡೇಟ್ ಇಟ್ಕೊಂಡ ಏನು ಎತ್ತ ಅಂತ ಮಾತಾಡಬೇಕು. ಸ್ವಲ್ಪ ಎಲ್ಲಾ ಕಡೆ ಹೊಂಚ್ಕೋಬೇಕು. ನಾವು ಏನ್ ಮಾಡ್ತೀರ ಬೀಗ್ರೆ ಅಂತ ಎಲ್ಲ ಹೇಳ್ತಿದ್ರು ಪಾಪ ಅವರು. ಹಂಗಾಗಿ ಸುಮ್ನಿರು ಸಮಾಧಾನದಿಂದ. ನಾವೇ ಹಿಂಗೆ ಆಡಬಾರ್ದು. ಅವ್ರಿಗೆ ಗೊತ್ತೈತೆ ತಾನೆ, ಅವ್ರು ಹೇಳ್ತೀವಿ ಅಂತ ಹೇಳಿದಾದ್ಮೇಲೆ ಹೇಳ್ತಾರೆ. ಸ್ವಲ್ಪ ಸಮಾಧಾನದಿಂದ ಕಾಯ್ಬೇಕು. ಇಷ್ಟೆಲ್ಲ ಆಗೈತಂತೆ, ಇನ್ನೇನು ಯಾಕೆ ಈ ರೀತಿ ಆಡ್ತಿದ್ಯಾ ನೀನು? ಓಹೋ, ಏನಣ್ಣಯ್ಯ ಅದಕ್ಕೆ ಏನು ಗಂಡ ಹೆಂಡತಿ ಬೆಳಗ್ಗೆನೆ ಏನೋ ಮಾತಾಡ್ಕೊಂಡು ಕೂತ್ಕೊಂಡಿರಂಗಿದ್ದೀರಲ್ಲ? ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಅಯ್ಯೋ, ಏನು ಇಲ್ಕಂಡ್ ಬಾರ್ಲ ಪಾಪ ರಂಗಪ್ಪ. ನಿಮ್ಮ ಅತ್ಕೆ ನನ್ ಮೇಲೆ ರೇಗಾಡ್ತಿದ್ದಾಳೆ ಕಣಪ್ಪ, ರೇಗಾಡ್ತಿದ್ದಾಳೆ. ಬೀಗರಿಗೆಲ್ಲ ಫೋನ್ ಮಾಡಿದ್ದ, ಏನ್ ಮಾಡ್ತಿದ್ದಾರೆ, ಹೋದಾಗೆಲ್ಲ ವಿಚಾರಿಸ್ಕೊಂಡಿದ್ದೀರಾ? ಹೋದ್ರ ಮನೆಗೆ ತಲುಪಿರಾ ಅಂತ ಕೇಳಿದ್ರ? ಎಂಗೇಜ್ಮೆಂಟ್ ಯಾವತ್ತಂತ ಕೇಳಿರಾ? ಮಾತಾಡ್ಸ್ತಿದ್ದೀರಾ ಅಂತ ಎಲ್ಲ ಕೇಳ್ತಿದ್ದಾರೆ. ನಾನು ಅದಕ್ಕೆ ಫೋನ್ ಮಾಡಿದ್ದೆ ಕಣಮ್ಮ, ನಿನ್ನೆ ಸಾಯಂಕಾಲನೇ. ಆರಾಮಾಗಿದ್ದಾರಂತೆ. ಎಂಗೇಜ್ಮೆಂಟ್ಗೂ ಇನ್ನೊಂದು 2-3 ದಿವಸದಲ್ಲಿ ಹೇಳ್ತಾರೆ. ನಮ್ಗಿಂತ ಜಾಸ್ತಿ ಅರ್ಜೆಂಟಲ್ಲಿ ಅವರೇ ಇದ್ದಾರೆ. ಮನೆಯೆಲ್ಲ ಇಷ್ಟ ಆಗೈತೆ, ಸುಮ್ಕಿರು ಹೋಗಿ ಹೇಳ್ತಾರೆ ಅಂತ ಹೇಳ್ತಿದ್ದೀನಿ, ಸಮಾಧಾನ ಮಾಡ್ತಿದ್ದೀನಿ. ಅಷ್ಟರಲ್ಲಿ ನೋಡಪ್ಪ ನೀನು ನಮ್ ಗೌರಮ್ಮ ಬಂದ್ರಿ. ಮತ್ತೇನ್ ಸಮಾಚಾರ? ಬರ್ರಿ, ತಿಂಡಿ ತಿನ್ನೋಣ. ನಾನು ತೋಟ ಇವಾಗಿನ ಹೋಗಿದ್ದೆ ಕಳ್ಳಪ್ಪ, ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತೈತೆ. ಬರ್ರಿ ತಿಂಡಿ ತಿನ್ನೋಣ. ಕಣ, ಅದಕ್ಕೆ ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿಲ್ಲ ಕಣಿ, ಹೇಳು. ಫೋನ್ ಮಾಡ್ಬೇಕು, ಫೋನ್ ಮಾಡಿ ವಿಚಾರಿಸ್ಬೇಕು. ಇವಾಗ ನೆಂಟಸ್ತನ ಮಾಡಿದೀವಿ ಅಂದ್ಮೇಲೆ ಇವಾಗ ಮಾತಾಡ್ಸ್ತಿರ್ಬೇಕು. ಅವಾಗವಾಗ ಸುಮ್ನೆ ಬಿಡಬಾರ್ದು. ಈಗ ಎಂಗೇಜ್ಮೆಂಟು ಯಾವತ್ತು ಇಟ್ಕೊಳ್ಳೋದಂತ ಏನಾರು ಹೇಳಿರ ಅವರು? ಸಾಮಾನ್ಯಕ್ಕೆ ಈ ವಾರದಲ್ಲಿ ಇಟ್ಕೊಂಡ್ಬಿಡ್ತಾರೆ. ಯಾವತ್ತು ಹೇಳ್ತಾರಂತ ಗೊತ್ತಿಲ್ಲ. ಅವರು ಮಾತಾಡಿದ ಲೆಕ್ಕಾಚಾರದಲ್ಲಿ ಇನ್ 2-3 ದಿವಸದಲ್ಲಿ ಗ್ಯಾರಂಟಿ ಇಟ್ಕೊಂಡ್ಬಿಡ್ತಾರೆ. ಹಂಗಾಗಿ ನಾನು ಹೇಳ್ತಿರೋದು ಏನಂದ್ರೆ, ಇವಾಗ ನಾವು ಉದಾಸೀನ ಮಾಡ್ಕೊಂಡು ನಿನ್ಕೋಬಾರ್ದು. ಈಗ ಎಂಗೇಜ್ಮೆಂಟ್ ಅವರು ಸಡನ್ ಆಗಿ ಹೇಳ್ಬಿಡ್ತಾರೆ. ಈಗ ಹೆಂಗೆ ಮನೆಗೆ ಬರ್ತೀವ ಅಂತ ಹೇಳಿರಲ್ಲ, ಹಂಗೆ ಹೇಳ್ಬಿಡ್ತಾರೆ. ಅವಾಗ ನಾವು ಅವ್ರ ಮೇಲೆ ಕೋಪನೂ ಮಾಡ್ಕೊಳಕ್ಕಾಗಲ್ಲ, ಈ ಕಡೆ ಬೇಜಾರು ಮಾಡ್ಕೊಳಕ್ಕಾಗಲ್ಲ, ರೇಗಾಡಕ್ಕೂ ಆಗಲ್ಲ. ಹಂಗಾಗಿ ನಾವು ಪ್ರತಿಯೊಂದನ್ನು ಇವಾಗ ಹೊಂಚ್ಕೊಂಡ್ಬಿಡ್ಬೇಕು. ಹುಡುಗಿಗೆ ಹೋಗ್ಬಿಟ್ಟು ಪಾಪ ಹುಡುಗಿಗೆ ಒಳ್ಳೆ ಚೆನ್ನಾಗಿರೋ ಸೀರೆ ತಗೊಂಡ್ಬರ್ಬೇಕು. ನಾವು ಮನೆಗೆ ಏನೇನು ತಗೊಂಬಂದ್ಬಿಡ್ಬೇಕು. ಈಗ ಎಂಗೇಜ್ಮೆಂಟಿಗೆ ಇನ್ನೇನು ಹೋಗೋದು ಗ್ಯಾರಂಟಿ ಆಗ್ಬಿಟ್ಟೈತೆ ಈ ವಾರದಲ್ಲೇ. ಎಷ್ಟು ಜನ ಹೋಗೋಣ, ಯಾರ್ಯಾರಿಗೆ ಕರಿಯೋಣ, ಇವೆಲ್ಲದನ್ನು ಕೂಡ ಒಂದ್ಸಲಿ ನಿನ್ಕೊಂಡ್ಬಿಟ್ಟು ನಾವು ಮಾತಾಡ್ಕೊಂಡ್ಬಿಡ್ಬೇಕು. ಯಾರ್ಯಾರಿಗೆ ಕರ್ಕೊಂಡು ಹೋಗ್ಬೇಕು, ಏನ್ ಬಸ್ ಮಾಡೋದ, ಮಿನಿ ಬಸ್ ಮಾಡೋದ, ಇಲ್ಲ ಮಾಮೂಲಿ ಕಾರು, 1-2-3 ಕಾರಲ್ಲೇನೆ ಹೋಗೋಣ, ಇವೆಲ್ಲದನ್ನು ಮಾತಾಡ್ಕೋಬೇಕು ನಾವು. ಕಣ ಪಾಪ, ನೀನ್ ಹೇಳ್ತಿರೋದು ಮಾತ್ರ ಕರೆಕ್ಟ್ ಐತೆ. ಸರಿ ಕಣ, ಆಯ್ತು ಹೇಳು. ಅದಕ್ಕೇನಂತೆ ಈಗಳೆಲ್ಲ ಪಾಪ, ಈಗ ಯಾರ್ಯಾರು ಹೋಗೋಣಂತ ಮಾತಾಡ್ಕೊಳ್ಳೋಣ ಪಾಪ. ಈಗ ಯಾರ್ಯಾರಿಗೆ ಕರ್ಕೊಂಡು ಹೋಗೋಣ? ಈಗ ಎಂಗೇಜ್ಮೆಂಟ್ ಅಂದ್ಮೇಲೆ ನಮ್ಮ ಬಳಗ ಸಿಕ್ಕಾಬಟ್ಟೆ ಕಣಪ್ಪ. ನಮ್ಮ ಅಣ್ಣ ತಮ್ಮಂದ್ರುಗಳು ಎಲ್ಲಾರ್ಗು ಕರ್ಕೊಂಡು ಹೋಗ್ಬೇಕು ನಾವು. ಸುಮ್ಕೆ ತಮಾಷೆ ವಿಚಾರ ಅಲ್ಲ. ಎಷ್ಟು ಜನ ಆಗ್ತೀವಿ? ಗೌಡ್ರು ಕರ್ಕೊಂಡು ಹೋಗ್ಬೇಕು, ಅಮ್ಮಾರಿ ಕರ್ಕೊಂಡು ಹೋಗ್ಬೇಕು, ಶಂಕರಾಜ್ಜ ಮತ್ತೆ ಸಾಕಾಜಿ ಓಡಾಡ್ತಾರೆ, ಜಗಣ್ಣ ಓಡಾಡ್ತಾನೆ. ಹಂಗೆ ಅವ್ರು ಇವರು ಸಿಕ್ಕಾಬಟ್ಟೆ ಜನ ಓಡಾಡ್ತಾರೆ. ಕಡಿಮೆ ಅಂದ್ರೂ ಒಂದು 15-20 ಜನ ಆಗೇ ಬಿಡ್ತೀವಿ ಕೊಳ್ಳ ಪಾಪ. ಹೆಂಗಂದ್ರು ಒಂದು 20-25 ಜನ ಅಂತೂ ಗ್ಯಾರಂಟಿ ಆಗ್ತೀವಿ.
ಏನ್ ಮಾಡದ್ಲ ರಂಗಜ್ಜ ಆ ಮಿನಿ ಬಸ್ಸೇ ಮಾಡ್ಬಿಟ್ಟಿದ್ರೆ ಉತ್ತಮ ಆಗ್ಬಿಡ್ತಿತ್ತಪ್ಪ. ಬಾರೆ ಗೌರಮ್ಮ ಕುತ್ಕೋ ಬಾರೆ. ಅದ್ಯಾಕೆ ನಿಂತಿದ್ಯಾ? ಯಾಕೆ ಏನಾಯ್ತೆ? ಬಾರಮ್ಮ ಕುತ್ಕೋ ಬಾರೆ. ಅವಲಕ್ಕಿ ಮಾಡಿದೀನಿ ತಿಂಡಿ. ಅವಲಕ್ಕಿ ಉಪ್ಪಿಟ್ಟು ಮಾಡಿದೀನಿ. ತಿನ್ಕೊಂಡು ಹೋಗಿರಂತೆ. ಬರ್ರಿ ಕುತ್ಕೋ ಬರ್ರಿ. ಬಾರ ಪಾಪ ರಂಗಪ್ಪ ಕುತ್ಕ. ಲೇ ಗಜೇಂದ್ರ ಸುಮ್ನೆ ನಿನ್ಕೊಂಡು ನೋಡ್ತಿದ್ಯಲ್ಲ, ಚಿಕ್ಕಪ್ಪನ್ ಕುತ್ಕೊಳಕ್ಕೆ ಕುರ್ಚಿ ತಗೊಂಬರಿಡ. ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ನನಗೆ ಮಾತಾಡ್ತಾನೆ ಇಲ್ಲ? ನಾನು ನೋಡ್ತಾನೆ ಇದ್ದೀನಿ. ಯಾಕೆ ಚಿಕ್ಕಮ್ಮ, ಯಾಕೆ ಏನಾಯ್ತು? ಹೋಗ್ಲಾ ಪಾಪ ಸುಮ್ಕೆ. ಗಜೇಂದ್ರ ಸುಮ್ಮಕ್ ಹೋಗು. ಏನ್ ಕೆಲ್ಸಕ್ಕೆ ಹೋಗ್ತಿದ್ಯಾ? ಕೆಲ್ಸಕ್ಕೆ ಹೋಗ್ತಿದ್ಯಾ, ತೋಡುತ್ತಾ ಹೋಗ್ತಿದ್ಯಾ, ಏನ್ ಕೆಲ್ಸಕ್ಕೆ ಹೋಗ್ತಿದ್ಯಾ? ಆ ಕೆಲ್ಸಕ್ಕೆ ಸುಮ್ಮಕ್ ಹೋಗ್ಬಿಡು. ನನಗೆ ರೇಗಿಸ್ಬೇಡ. ನನಗೆ ಬಲು ಕೋಪ ಬರ್ತೈತೆ. ಯಾಕೆ ಚಿಕ್ಕಮ್ಮ ಹಿಂಗಾಡ್ತಿದ್ಯಾ? ಏನಾಯ್ತು ಚಿಕ್ಕಮ್ಮ? ನಾನೇನ್ ಮಾಡ್ದೆ ಚಿಕ್ಕಮ್ಮ? ಹೇಳು ಚಿಕ್ಕಮ್ಮ. ಏನೂ ಇಲ್ಲ. ನೀನ್ ಮಾತ್ರ ಹೋಗ್ಬಿಟ್ಟು ಆ ರಮ್ಮಿಂಗೆ ಪ್ರೀತಿ ಮಾಡ್ಬಿಟ್ಟಲ್ಲ, ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟಲ್ಲ ನೀನ್ ಪಾಡಿಗೆ ನೀನು. ನಿಮ್ಮ ಅಪ್ಪ ನಿಮ್ ಚಿಕ್ಕಪ್ಪ ಎಲ್ಲಾರು ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಟ್ಟು ಆ ಹುಡುಗಿಗೆ. ಈಗ ನನ್ ಮನೆ ಸೊಸೆ ಆಗ ಹುಡುಗಿ ನಾನ್ ನೋಡೋದ್ ಬೇಡವ ಕಣ್ಣಿಂದ? ನನ್ಗೂ ನೋಡ್ಬೇಕಂತ ಆಸೆ ಇರಲ್ವಾ ಇವಾಗ? ಏನ್ ಮಾಡೋದು ಹೇಳು? ನನ್ಗೆ ನೋಡ್ಬೇಕನ್ಸೈತೆ ಆ ಹುಡುಗಿಗೆ. ನೀನ್ ಮದ್ವೆ ಆಗ ಹುಡುಗಿ ನನ್ನ ಮನೆ ಸೊಸೆಗೆ ನಾನು ನೋಡ್ಬೇಕು. ನಾನು ಅಷ್ಟೇ ಹೋಗ್ಬೇಕು. ನಾನು ಮಾತಾಡಿಸ್ಬೇಕು. ಆಟೆ ಇವಾಗ. ಲೈ ಲೈ ಸುಮ್ಕಿರೆ. ಏನು ಅಂತ ಮಾತಾಡ್ತಿದ್ಯಾ ಇವಾಗ? ನೀನ್ ನೋಡ್ ನೀನ್ ಹೆಂಗ್ ಮಾತಾಡ್ತೀಯ ಅಂತ. ಅಲ್ಲ ಕಣೆ, ಇವಾಗ ಎಂಗೇಜ್ಮೆಂಟಿಗೆ ಇನ್ನೊಂದ್ 2 ದಿವಸ ಐತೆ. ಕರೆದ್ರೆ ನಾಳೆನೆ ಕರೆದು ಬಿಡ್ಬೋದು ಅವ್ರು. ನಾಳೆನೆ ಹೋಗ್ಬಿಟ್ಟು ನೋಡುವಂತೆ. ನಿನಗೆ ಎಷ್ಟು ಬೇಕೋ ಅಷ್ಟು ತೃಪ್ತಿಯಾಗಿ ಮಾತಾಡ್ಸುವಂತೆ ಕಣ್. ಸುಮ್ಕಿರು. ಯಾಕೆ ಹಿಂಗ ಆಡ್ತಿದ್ಯಾ? ಸುಮ್ಕಿರ್ ಪಾಪ ರಂಗಪ್ಪ. ಗೌರಮ್ಮಗೂ ಆಸೆ ಆಗ್ಬಿಟ್ಟೈತೆ ಆ ಹುಡುಗಿ ನೋಡ್ಬೇಕಂತ. ಅಲ್ಲ ನೀವು ಮಾತ್ರ ಹೋಗ್ಬಿಟ್ಟು ಅಣ್ಣ ತಮ್ಮ ಲೆಕ್ಕಾಚಾರಿ ಕರ್ಕೊಂಡು ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಟ್ರಿ. ನಮಗೂ ಆಸೆ ಅನ್ನೋದಿರಲ್ವಾ? ಹಂಗಾಗಿ ಹೇಳ್ತಿದ್ದಾಳೆ. ಅದ್ರಲ್ಲಿ ಏನ್ ತಪ್ಪೈತೆ? ಅವಳು ಹೇಳ್ತಿರೋದ್ರಲ್ಲೂ ಕರೆಕ್ಟ್ ಐತೆ ಕಣ್. ಹೇಳು. ಲೇ ಇವಳೆ ಸುಮ್ಕಿರೆ. ಹಠ ಮಾಡಬೇಡ. ಚಿಕ್ಕ ಮಕ್ಳು ಹಠ ಮಾಡಬೇಡ. ಸುಮ್ಕಿರೆ. ಇನ್ನೇನು ಎಂಗೇಜ್ಮೆಂಟಿಗೆ ಹೋಗ್ತೀವಲ್ಲೇ. ನಾನು ಗಜೇಂದ್ರ ಚಿಕ್ಕಮ್ಮ ಕಣಮ್ಮ ಅಂತ ಹೋಗ್ಬಿಟ್ಟು ಕುತ್ಕೊಂಡ್ಬಿಡು ಪಕ್ಕದಲ್ಲಿದ್ದೀನಿ. ಬರೋವರೆಗೂ ವಾಪಸ್ ಮನೆಗೆ ಬರೋವರೆಗೂ ಅವ್ರ ತಾವಳೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡುವಂತೆ. ಸುಮ್ಕಿರು. ಅದ್ಯಾಕೆ ಹಿಂಗ್ ಹಠ ಮಾಡ್ತಿದ್ಯಾ? ನೋಡಲಿ ನೋಡು, ನನಗೆ ಸುಮ್ಕೆ ರೇಗಿಸ್ಬಿಟ್ಟ ನೋಡು. ನನ್ ಬಗ್ಗೆ ಗೊತ್ತಾಯ್ತಲ್ಲ ನಿನಗೆ. ನಾನು ಹಿಡಿದಿದ್ದೆ ಆಟ ನಂದು. ಈಗ ಹೋಗಿ ನೋಡ್ಬೇಕು ನಾನು ಅಂತ ಹೇಳಿದ್ರೆ ನೋಡ್ಲೇಬೇಕು ನಾನು ಆಟೆಯ. ಇಲ್ಲ ಅಂದ್ರೆ ಹೋಗ್ರಿ. ನೀವೇನು ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಬರ್ರಿ. ನಾನು ಬರಲ್ಲ ಕಣ ಗಜೇಂದ್ರ. ನೀನೇ ಮಾಡ್ಕೊಂಬ ಹೋಗು. ನಿಮ್ ಚಿಕ್ಕಪ್ಪ ನೀನು ನಿಮ್ಮ ಅಣ್ಣಂದ್ರುಗಳು ಎಲ್ಲಾರ್ಗು ಕರ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಂಬ ಹೋಗು. ಯಾಕಮ್ಮ ಹಿಂಗಟ ಮಾಡ್ತಿದ್ಯಾ? ನಿನ್ಗೂ ಆಸೆ ಇರುತ್ ಕಣ್. ಹೇಳುವ ಮನೆಗೆ ಸೊಸೆ ಆಗ ಮಗಳಿಗೆ ನೋಡ್ಬೇಕನ್ನೋದು ನಿನ್ಗೂ ಆಸೆ ಇರಲ್ವಾ? ನೀನ್ ಹಠ ಮಾಡ್ತಿರೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಈಗಳಲ್ಲ ಪಾಪ, ಈಗಳಲ್ಲೇ ಪಾಪ. ಈಗ ಒಂದ್ ಕೆಲಸ ಮಾಡುವ. ನಿಮ್ಮ ಚಿಕ್ಕಮ್ಮನ್ ಕರ್ಕೊಂಡು ಹೋಗ್ ಬರ್ತೀಯಾ? ರಮ್ಯಾರ ಮನೆಗೆ ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತೆ? ನೀನ್ ಬೇರೆ ಬೆಳಿಗ್ಗೆ ನಾನು ಗೊನ್ಗಾಡ್ತಿದ್ದಿದ್ ನಾನು ಕೇಳಿಸ್ಕೊಂಡೆ. ನಿಮ್ಮಮ್ಮ ಬೇರೆ ಬೀಗ್ರಿಗೆ ಹೋಗಿ ಮಾತಾಡ್ಸಿಲ್ಲ ಹಂಗೆ ಹಿಂಗೆ ಅಂತ ಬೇರೆ ಕೋಪ ಮಾಡ್ಕೊಳ್ತಿತ್ತು. 2 ಸರಿಯಾಗುತ್ತೆ. ಹಂಗೆ ಹೋಗ್ಬಿಟ್ಟು ನೀನು ನಿಮ್ ಚಿಕ್ಕಮ್ಮ ಇಬ್ರು ಮಾತಾಡ್ಸ್ಕೊಂಡು ರಮ್ಮಿನ್ ನೋಡ್ಕೊಂಡು ಆರಾಮಾಗಿ ಬರ್ರಿ. ಹೋಗ್ರಿ. ಒಂದ್ ಕಾರ್, ನಮ್ ಕಾರ್ ಐತಲ್ಲ, ಕಾರ್ ತಗೊಂಡು ಹೋಗು. ಬೈಕಲ್ಲನ್ ಬೇಡ. ಬೇಗ ಬೇಗ ಬರ್ರಿ. ಹೋಗ್ರಿ. ಸುಮ್ಕಿರೋಣಯ್ಯ ನೀನು. ಎಲ್ಲೂ ಬೇಡ. ಇವಳು ಹಿಂಗ ಹೇಳ್ತಾನಂತ ನೀನು ಈಗ ಕೆಲ್ಸಗಳೆಲ್ಲ ಬಿಟ್ಬಿಟ್ಟು ಆ ಹುಡುಗ ಹೋಗೋ ಕೆಲಸ ಎಲ್ಲ ಬಿಟ್ಬಿಟ್ಟು ಇವಳಿಗೆ ಬೇರೆ ಕರ್ಕೊಂಡು ಹೋಗ್ತಾರೆ ಮಾಡಕ್ ಕೆಲ್ಸ ಇಲ್ದಲೆ. ಇನ್ನೊಂದ್ 2 ದಿವಸದಲ್ಲಿ ಇವಳೆ ಹೋಗ್ತಾಳೆ. ಇನ್ನೊಂದು ಎಂಗೇಜ್ಮೆಂಟಿಗೆ ಹೋಗ್ತೀವಲ್ಲ. ಸುಮ್ಕಿರಿ. ಏನು ಬೇಡ. ಅಲ್ಲ ಕಣ್ರಿ, ಅಲ್ಲ ಆ ಹುಡುಗ ನನಗ್ ಕರ್ಕೊಂಡು ಹೋದ್ರೆ ನಿನ್ಗೇನ್ರಿ ಚಿಂತೆ? ನಿನಗೆ ಹಾಕ್ರಿ ಹೊಟ್ಟೆ ಕಿಚ್ಚು. ನೀವು ನಿಮ್ ಪಾಡಿಗೆ ನೀವು ತೆಪ್ಪ ಕೂತ್ಕೊಳ್ರಿ. ನೀವು ನಿಮ್ದೇನ್ ಕೆಲಸ ಆಯ್ತೋ ಮಾಡ್ಕೊಳ್ರಿ ನೀವು. ಲೇ ಪಾಪ ಗಜೇಂದ್ರ ಬಾರ್ಲ ಹೋಗ್ ಬರೋಣ. ನಾನು ಹೋಗ್ಬಿಟ್ಟು ಮಕ ತಕೊಂಡು ಬೇಗ ರೆಡಿ ಆಗ್ತೀನಿ. ಸ್ನಾನ ಮಾಡ್ಕೊಂಡ್ಬಿಟ್ಟು ಬೇಗ ಬೈಕೋ ಇಲ್ಲ ಕಾರ್ ತಗೊಂಡು ರಪ್ಪನ್ ಬಾರ್ಲ. ಬಿಡ್ಲಾ ಪಾಪ. ಲೇ ರಂಗಪ್ಪ ಸುಮ್ಕಿರೋ. ಹೋಗ್ ಬರ್ಲಿ ಅವರು. ಪಾಪ ಗಜೇಂದ್ರ ಹೋಗ ರೆಡಿ ಆಗ್ಬಿಟ್ಟು ನೀನು ನಿಮ್ ಚಿಕ್ಕಮ್ಮ ಹೋಗ್ರಿ. ಹೋಗ್ ಬರ್ರಿ ಬೇಗ. ಬೈಕಲ್ಲೇ ಹೋಗ್ಬಿಡ್ರಿ. ಕಾರಲ್ಲೇ ಹೋಗಿ ಬಂದ್ಬಿಡ್ರಪ್ಪ. ಯಾಕೆ ಅಂತೀಯ? ಮಳೆಗಾಲ ಬೇರೆ ನೋಡ್ರಿ. ಸುಮ್ಮನೆ ಮಳೆಗಿಲಲ್ಲಿ ಮತ್ತೆ ಸಿಗಾಕೊಂಡು ಮತ್ತೆ ಹಿಂಸೆ ಆಗ್ಬಿಡುತ್ತೆ. ನಿಮ್ಮ ಚಿಕ್ಕಮ್ಮಂಗೆ ಬೇಜಾರು ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಡ. ಕಾರಲ್ಲೇ ಹೋಗ್ಬರ್ರಿ ಆರಾಮಾಗಿ. ಅಪ್ಪ ಅಪ್ಪ ನೀನು ಹೇಳ್ತಿರೋದು ನಿಜ ಏನಪ್ಪ? ಹೋಗಿ ಬರೋದೇನಪ್ಪ ನಾವು? ರಮ್ಮಿಂಗ್ ಹೋಗಿ ಮಾತಾಡ್ಸ್ಕೊಂಡು ನೋಡ್ಕೊಂಡ್ ಬರೋಣ. ಕಣಪ್ಪ ನಡಿಯ ಹೋಗಿ ಬಂದ್ಬಿಡೋಣ ಅತ್ಲಾಗಿ. ನನಗೂ ಬೇಜಾರಾಗಂಗ ಆಗ್ತೈತೆ. ಹೋಗಿ ನಾನು ರಮ್ಮಿಂಗ್ ನೋಡ್ಬೇಕು, ಮಾತಾಡ್ಸ್ಬೇಕು. ಅವಳಿಗೆ ಇನ್ನೂ ನನ್ನ ಬುದ್ಧಿ ಎಲ್ಲ ಹೇಳ್ಬೇಕು. ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಗೊತ್ತಾ ನನ್ನ ಸೊಸೆಗೆ. ಹೆಂಗ ನೀನು ಪಾಪ ನನಗೂ ನೋಡ್ಬೇಕಂತ ಆಸೆ ಇರಲ್ವೇನು ಪಾಪ ನನಗೆ? ನಿಮ್ ಚಿಕ್ಕಪ್ಪ ನೋಡಿ ಹೆಂಗ್ ಹೇಳ್ತೈತೆ ಅಂತ. ಬೇಡ ಬೇಡ ಅಂತ ನಾನ್ ಬಿಟ್ಬಿಡ್ತೀನ. ಬಾರ್ಲ ಪಾಪ ಹೋಗ್ ಬರೋಣ. ಅದೇನ್ ಕೆಲಸ ಇದ್ರು ನಾಳೆ ಮಾಡ್ಕೊಂಡ್ರೆ ಆಗೋದು. ಬಾರ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಮಗಂಗೂನು ಚಿಕ್ಕಮ್ಮಂಗುನು ಸರಿ ಒಂದ್ಬಿಟ್ಟೈತತ್ಲಾಗಿ. ಹೋಗ್ರಿ. ಅವನಿಗೂ ಬೇಕಿದ್ದೆ ಅದೇ ಅಲ್ವಾ ಸದ್ಯ. ಹೆಂಗ ರಮ್ಮಿಂಗ್ ಮಾತಾಡ್ಸಲಿ ಇದ್ದಿತ್ತು. ಬಳು ಬೇಜಾರಾಗ್ತಿತ್ತು ಅವನಿಗೂ. ನೀನ್ ಇನ್ನೂ ಕರ್ಕೊಂಡು ಹೋಗ್ತಿರೋದಕ್ಕೂ ಅವನಿಗೂ ಮಾತಾಡ್ಸೋಕ್ಕೂ ಒಳ್ಳೇದಾಯ್ತು. ಹೆಂಗ ಹೋಗ್ಬರ್ರಿ. ಸೋಮ್ಕಿರ್ ಚಿಕ್ಕಪ್ಪ, ನೀನ್ ಏನೇನು ಹೇಳ್ಬಿಟ್ಟು ರೇಗಿಸ್ಬೇಡ ನೀನು.
ಚಿಕ್ಕಮ್ಮ ಹೋಗಿ ರೆಡಿ ಆಗು, ಬೇಗ ಹೋಗ್ಬಿಡೋಣ. ಓಹೋ ಅದೇನ್ ಖುಷಿ ಆಗ್ತೈತೆ ನಮ್ಮ ಹುಡುಗಂಗೆ. ಆ ಬಾ 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 ಮಾವನ ಮನೆಗೆ ಹೋಗ್ ಬಂದ ತಕ್ಷಣ ಹೋಗ್ ಬಾ ಅಂದ ತಕ್ಷಣ ಈ ನೋಡು ಏನ್ ಖುಷಿ ಆಗ್ತೈತೆ. ಸರಿ ಸರಿ ಆಯ್ತು ಪಾಪ. ಫೋನ್ ಮಾಡಿಬಿಟ್ಟು ಹೇಳು ರಮ್ಮಿಂಗನೋ ಇಲ್ಲ ನಿಮ್ಮ ಮಾವಂಗೋ ನಮ್ ಚಿಕ್ಕಮ್ಮ ನೋಡ್ಬೇಕಂತಿದ್ದಾರೆ ರಮ್ಮಿಂಗೆ, ಹಂಗಾಗಿ ಹೋಗ್ತಿದೀವಿ ಬರ್ತಿದೀವಿ ಅಂತ ಹೇಳು ಒಂದ್ ಮಾತು. ಸರಿ ಕಣಮ್ಮ, ಆಯ್ತು. ನೀನು ಹೆಂಗೆ ಹೇಳ್ತೀವೋ ಹಂಗೆ ಕಣಮ್ಮ, ನಂದೇನಿಲ್ಲ. ಯಾಕೆ ಇವರು ಈ ಕಡೆನೇ ನೋಡ್ತಾ ನಿಂತಿದಾರಲ್ಲ, ಯಾರು ಬರ್ತಾರಂತ ಹೇಳಿದ್ರು ಏನಪ್ಪ? ಯಾರಿಗೋ ನಾನು ಅವಾಗ್ಲಿಂದ ನೋಡ್ತಿದೀನಿ, ಕಾಯ್ಕೊಂಡೇ ನಿಂತಿದ್ದಾರೆ. ರೀ ರೀ ಇದಾಕ್ರಿ, ನಾನು ಅವಾಗ್ಲಿಂದ ನೋಡ್ತಿದೀನಿ. ಬರ್ತೀರಾ ಆಚೆ ಕಡೆ ಬಂದು ನೋಡ್ತೀರಾ ಹೋಗ್ತೀರಾ, ಬರ್ತೀರಾ ನೋಡ್ತೀರಾ. ಅಲ್ಲ ಕಣ್ರಿ, ಯಾರು ಬರ್ತೀನಂತ ಯಾರು ಹೇಳಿದ್ರೇನ್ರಿ? ಯಾರು ಬರ್ತಿದ್ದಾರೆ ಮನೆಗೆ ಇವತ್ತು? ಯಾರು ಬರ್ತಾರೆ? ನಿನಗೆ ಹೇಳಿದ್ರೆ ಖುಷಿ ಪಡ್ತೀಯ ನೀನು. ಯಾರು ಬರ್ತೀರಂತ ಹೇಳಿದ್ರೆ ಯಾರು ಇಲ್ಲ, ಸುಮ್ಕಿರು. ಬಂದಾದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಇದು ಒಳ್ಳೆ ಕಥೆ ಆಗೋತಲ್ಲ ರೀ. ಯಾರು ಬರ್ತಾರಂತ ಹೇಳ್ರಿ. ನನಗೆ ನೀವ್ ಹೇಳ್ತಿರೋದ್ ನೋಡಿದ್ರೆ ಒಂಥರ ನನಗೂನು ಯಾರಂತ ಕೇಳ್ಬೇಕು ಅನಿಸ್ತೈತೆ. ಯಾರು ಬರ್ತಾರ್ರಿ? ಯಾರು ಬರ್ತಾರೆ ಹೇಳ್ರಿ, ಬಾಯ್ ಬಿಡ್ರಿ ಬೇಗ. ಯಾರು ಇಲ್ಲ ಕಣೆ ಇವಳೆ. ಫೋನ್ ಮಾಡಿದ್ದ ಗಜೇಂದ್ರ ಬೆಳಿಗ್ಗೆ. ಅವ್ರ ಚಿಕ್ಕಮ್ಮ ಇದಾರಲ್ಲ, ಚಿಕ್ಕಮ್ಮವರು ರಮ್ಮಿಂಗ್ ನೋಡಬೇಕು ಅಂತ ಒಂದೇ ಸಂಖ್ಯೆ ಹಠ ಅಂತೆ. ಹಂಗಾಗಿ ಗಜೇಂದ್ರನು ಅವ್ರ ಚಿಕ್ಕಮ್ಮ ಇಬ್ಬರು ಬರ್ತಿದಾರಂತೆ ರಮ್ಮಿಂಗ್ ನೋಡೋಕ್ಕೆ. ಅದಕ್ಕೆ ಫೋನ್ ಮಾಡಿದ್ರು ಬೆಳಿಗ್ಗೆನೆ. ಹಂಗಾಗಿ ಕಾಯ್ಕೊಂಡು ನಿಂತಿದ್ದೀನಿ, ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ. ಏನ್ರಿ ಹೇಳ್ತಿದ್ದೀರಾ ನೀವು? ಹಂಗಾರೆ ನೀವ್ ಹೇಳ್ತಿರೋ ನಿಜ ಏನ್ರಿ? ಗಜೇಂದ್ರ ಬರ್ತಿದ್ದಾನ, ಅವ್ರ ಚಿಕ್ಕಮ್ಮ ಗಜೇಂದ್ರ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಖುಷಿ ವಿಚಾರ ಮಾತಾಡ್ತಿದ್ದೀರಿ ನೀವು. ಸರಿ ಕಣ್ರಿ, ಆಯ್ತು. ಮೊದ್ಲೇ ಹೇಳೋದಲ್ವೇನ್ರಿ ನೀವು? ಇವಾಗ ಹೇಳ್ತಿದ್ರಲ್ಲ ನೀವು ಬಾಯ್ ಬಿಟ್ಟು. ಮೊದ್ಲೇ ಹೇಳಿದ್ರೆ ಏನಾರು ಅಡಿಗೆ ಏನಾರು ಮಾಡಿಸ್ತಿರಲ್ವೇನ್ರಿ ರಮ್ಮಿಂಗ್ ಹೇಳ್ಬಿಟ್ಟು? ಇವಾಗ ಹೇಳ್ತಿದ್ರಲ್ಲ ನೀವು. ಸರಿ ಆಯ್ತು. ಪಾಪ ಬರೋದು ಅಪ್ರೂಪಕ್ಕೆ ಬರ್ತಿದಾರೆ. ಏನಾದ್ರು ಮಾಡಿಸಿದ್ರೆ ಆಗುತ್ತೆ, ಏನಾದ್ರು ಮಾಡಿದ್ರೆ ಆಗುತ್ತೆ. ರೀ ಮೊದ್ಲೇ ಹೇಳೋದಲ್ವಾ? ಈಗ ಸದ್ಯಕ್ಕೆ ಜ್ಯೂಸ್ ಏನಾರು ಮಾಡ್ಕೊಳ್ತೀನಿ, ರಮ್ಮಿಂಗ್ ಹೇಳ್ತೀನಿ, ತಡೀರಿ. ಬೇಡ ಕಣ್, ಸುಮ್ಕಿರೆ. ರಮ್ಮಿಂಗೆ ಇವಾಗ ಹೇಳ್ಬೇಡ, ಸುಮ್ಕಿರು. ನನ್ನ ಮಾತು ಕೇಳು. ಇಲ್ಲಿ ಬಂದಾದ್ಮೇಲೆ ಗಜೇಂದ್ರಂಗೆ ನೋಡ್ಬಿಟ್ಟು ಅವಳೇ ಖುಷಿ ಆಗ್ಬಿಡ್ಬೇಕು. ಹಂಗಾಗಿ ಮೊದಲೇ ಹೇಳೋದು ಬೇಡ, ಸುಮ್ಕಿರು. ಬರಲಿ, ಅವರು ಬಂದಾದ್ಮೇಲೆ ಅವಳಿಗೆ ನೋಡಿದ ತಕ್ಷಣ ಇದೇನು ಹಿಂಗೆ ಬಂದುಬಿಟ್ಟಿದಾರಲ್ಲ ಅಂತ ಖುಷಿ ಆಗಬೇಕು ಅವಳಿಗೆ. ನಾನಿಲ್ಲ ಅಂದರೆ ಅವಾಗಲೇ ಹೇಳ್ಬಿಡ್ತಿದ್ದೆ ಕಣೆ, ಬೆಳಿಗ್ಗೆದೇನೆ. ಏನಿಲ್ಲ, ಬರ್ತಿದ್ದಾರೆ, ತಡವಾಗೇನೆ ಹೋಗ್ಲಿ. ಬೇಕಾದರೆ ಅಳಿ ಅಂದ್ರೂ ಅವರ ಚಿಕ್ಕಮ್ಮ ಎಲ್ಲರೂ ನಿಧಾನಕ್ಕೆ ಹೋಗಲಿ, ಏನಾರು ಮಾಡಿ ನಿಧಾನಕ್ಕೆ ಕೂರಿಸಿ ಕಳಿಸಿದ್ರೆ ಆಗುತ್ತೆ. ಸುಮ್ಕಿರು, ಬರಲಿ. ಅದಕ್ಕೋಸ್ಕರನೇ ನಾನು ಕಾಯ್ಕೊಂಡಿದ್ದೀನಿ. ಆಗಲ್ರಿ, ಮಾತಾಡ್ತಾನೆ ಅಲ್ಲೇ ಬಂದು ಬಿಟ್ರು ಕಣ್ರಿ ಅಳಿ ಅಂದ್ರೂ ಅವ್ರ ಚಿಕ್ಕಮ್ಮರು. ಪಾಪ ಇದೇನಪ್ಪ ಮನೆ? ನೋಡ, ನನಗೂ ಸಾಕಾಗೋಯ್ತು ಕಣ. ಇಳ್ಸೋ ಪಾಪ, ಮೊದ್ಲು ಕುಂತು ಸೊಂಟ ಎಲ್ಲ ನಾವು ಬಂದ್ಬಿಡ್ತು ಕಳ್ಳ ಪಾಪ. ನೀನು ಬರ್ಕಂಡೆ ನಾನು ಕಾರಲ್ಲಿ ಹೋಗನ್ ಕಳ್ಳ ಪಾಪ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದ. ಬೈಕಲ್ಲಿ ಚೆನ್ನಾಗಿರೋದು ಬಾರ್ ಚಿಕ್ಕಮ್ಮ, ನನ್ನ ಜೊತೆ ಕುತ್ಕಪ್ಪ, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹಠ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟು ಇಲ್ಲಿ ನನಗೆ ಸಾಕಾಗಂಗೆ ಆಯ್ತು ಕಳ್ಳ ಪಾಪಲೇ. ಇಳಿಸು, ಇದೇನು ಮನೆ ನೋಡು. ಚಿಕ್ಕಮ್ಮ, ಇದೇ ಕಣ್ ಚಿಕ್ಕಮ್ಮ ಮನೆ. ನೋಡಲಿ, ನಮ್ಮ ರಮ್ಯಾರ ಅಪ್ಪ ಅಮ್ಮ ಇಬ್ರು ನಮಗೋಸ್ಕರ ಕಾಯ್ಕೊಂಡೆ ನಿಂತಿದ್ದಾರೆ. ಇಲ್ಲೇ ಮನೆ ಆಚೆ ಕಡೆ ನಿಂತಿದ್ದಾರೆ ನೋಡಿ. ಅಯ್ಯೋ ಹೂಕಂಡ ಪಾಪ ಗಜೇಂದ್ರ. ಅಯ್ಯೋ ನೋಡ, ನಾವು ಬರ್ತೀವಂತ ಪಾಪ ಬೀಗರು ನಮಗೋಸ್ಕರನೇ ಕಾಯ್ಕೊಂಡು ನಿಂತಿದ್ದಾರೆ ಕಣೋ ಇಲ್ಲೇನೆ. ಫೋನ್ ಮಾಡಿ ಹೇಳಿದ್ದೇನು ನೀನು? ಕಣ್ ಚಿಕ್ಕಮ್ಮ, ಹೇಳಿದ್ದೆ. ಅದಕ್ಕೇನೆ ಪಾಪ ನನಗೋಸ್ಕರನೇ ಯಾವಾಗ ಬರ್ತಾರೆ ಅಂತ ಕಾಯ್ಕೊಂಡು ನಿಂತಾರೆ ನಮ್ಮ ಅತ್ತೆ ಮಾವ ಇಬ್ರು. ರಮ್ಯಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನೋಡೋಣ, ಒಳಗಡೆ ಇರ್ಬೋದು. ಮಾತಾಡಿಸ್ತೀನಿ, ಆಮೇಲೆ ಹೋಗ್ಬಿಟ್ಟು.